ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶವಾನಂದ್ ಅಂಬಿ. ವೀಕ್ಷಕರೇ, ಸಿರಿಯಾ ಎಂಬ ಪುಟ್ಟ ದೇಶದ ಆಡಳಿತ ರಾತ್ರೋರಾತ್ರಿ ಮುಗಿಚಿ ಬಿದ್ದಿದೆ. ದಶಕಗಳ ಕಾಲ ಅಲ್ಲಿನ ಆಡಳಿತವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಂತಹ ಅಧ್ಯಕ್ಷ ಜನರ ಕೋಪಕ್ಕೆ ತುತ್ತಾಗಿ ಅದರ ಭಯದಲ್ಲಿ ಕೈಗೆ ಸಿಕ್ಕಂತಹ ಖಾಸಗಿ ವಿಮಾನವನ್ನ ಹತ್ತಿ ಇದೀಗ ರಷ್ಯಾಕ್ಕೆ ಪರಾರಿಯಾಗಿದ್ದಾನೆ. ಒಂದು ಕಡೆ ಇಸ್ರೇಲ್, ಇನ್ನೊಂದು ಕಡೆ ಇರಾನ್, ಮತ್ತೊಂದು ಕಡೆ ಲೆಬನಾನ್ ಹಾಗೂ ಟರ್ಕಿ, ಮತ್ತೊಂದು ಕಡೆ ಸಮುದ್ರ, ಇಷ್ಟನ್ನು ಕೂಡ ಬೌಂಡರಿಯಾಗಿ ಇಟ್ಟುಕೊಂಡಿರ್ತಕ್ಕಂತಹ ಈ ಸಿರಿಯಾ ಇಸ್ಲಾಮಿಕ್ ಭಯೋತ್ಪಾದನೆಗೆ ಇನ್ನೊಂದು ಹೆಸರುವಾಸಿಯಾಗಿರುವಂತಹ ISIS ಉಗ್ರ ಸಂಘಟನೆಗೆ ಒಂದು ಕಾಲದಲ್ಲಿ ನೆಲೆಯಾಗಿತ್ತು. ಇನ್ನು ಜಗತ್ತನ್ನೇ ನಡುಗಿಸಿದಂತಹ ಇಸ್ಲಾಮಿಕ್ ಸ್ಟೇಟ್ಸ್ ಆಫ್ ಇರಾನ್ ಮತ್ತು ಸಿರಿಯಾ ಎಂಬ ಹೆಸರಿನಲ್ಲಿರುವಂತಹ ಸಿರಿಯಾ ಇದೇನೆ ಅಧ್ಯಕ್ಷ ಬಶರ್ ಅಲ್ ಅಸಾದ್ ವಿರುದ್ಧ ಭುಗಿಲೆದ್ದಿರುವಂತಹ ಜನರ ಅಸಮಾಧಾನ ಮತ್ತು ಭಯೋತ್ಪಾದಕ ಪಡೆಗಳ ಅಬ್ಬರದ ನಡುವೆ ಇದೀಗ ರಾಜಧಾನಿ ಡಮಾಸ್ಕಸ್ ಬಂಡುಕೋರರ ಪಡೆಗಳ ವಶವಾಗಿದೆ. ಇದೇ ಒಳ್ಳೆಯ ಸಮಯ ಅಂತ ಅಮೆರಿಕದ ವಿಮಾನಗಳು ISIS ಭಯೋತ್ಪಾದಕರ ತಾಣಗಳ ಮೇಲೆ ಬಾಂಬ್ ಮಳೆಯನ್ನೇ ಸುರಿಸಿಬಿಟ್ಟಿವೆ. ಒಟ್ಟಾರೆ ಸಿರಿಯಾ ಈಗ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಹ ಪರಿಸ್ಥಿತಿ ಕೂಡ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಹಾಗಾದ್ರೆ ಯಾರ ವಿರುದ್ಧ ಯಾರ ಯುದ್ಧ ಅಂತ ನಾವು ನೋಡಿದಾಗ ಸಿರಿಯಾದ ಅಂತರ್ಯುದ್ಧದ ಇತಿಹಾಸ ಬಹಳಷ್ಟು ಸುದೀರ್ಘವನ್ನ ಹೊಂದಿದೆ. ದಶಕಗಳಿಂದ ಇಲ್ಲಿನ ಅಧಿಕಾರವನ್ನ ಬಶರ್ ಅಲ್ ಅಸಾದ್ ಕುಟುಂಬ ಅನುಭವಿಸುತ್ತ ಕೂಡ ಬಂದಿದೆ. ರಷ್ಯಾ ಮತ್ತು ಇರಾನ್ ಬೆಂಬಲದಿಂದ 2000 ಇಸ್ವಿಯ ಜುಲೈನಲ್ಲಿ ಬಶರ್ ಅಲ್ ಅಸಾದ್ ಅಧಿಕಾರಕ್ಕೆ ಬಂದಿದ್ದರು. ಇನ್ನು ಹಲವು ವರ್ಷಗಳಿಂದ ಸರ್ವಾಧಿಕಾರವನ್ನು ನಡೆಸುತ್ತಿರುವಂತಹ ಸಿರಿಯಾದಲ್ಲಿ ಪ್ರಜಾಪ್ರಭುತ್ವವೇ ಪಲಾಯನ ಕೂಡ ಮಾಡಿತ್ತು. ಮಿಲಿಟರಿಯ ನೆರವಿನಿಂದ ಬಶರ್ ಅಲ್ ಅಸಾದ್ ನಿರಂಕುಶ ಆಡಳಿತ ನಡೆಸ್ತಾ ಇದ್ದಂತಹ ಅರ್ಧ ಶತಮಾನ ಅಸಾದ್ ಕುಟುಂಬ ಸರ್ವಾಧಿಕಾರತ್ವ ಧೋರಣೆಯಲ್ಲಿ ಸಿರಿಯಾವನ್ನ ಬಿಗಿಮುಷ್ಟಿಯಲ್ಲಿ ಇಟ್ಟುಕೊಂಡಿತ್ತು. ಪ್ರತಿಭಟಿಸಿದವರಿಗೆ ಸಾಮೂಹಿಕ ಸೆರೆವಾಸ, ಚಿತ್ರಹಿಂಸೆ, ನ್ಯಾಯಾಂಗ ಹತ್ಯೆಗಳು, ಜನರ ವಿರುದ್ಧದ ದೌರ್ಜನ್ಯಗಳು ಸಿಕ್ಕಾಪಟ್ಟೆ ನಡೆದವು. 2011 ಅರಬ್ ಸ್ಪ್ರಿಂಗ್ ಸಮಯದಲ್ಲಿಯೇ ಇಲ್ಲಿ ಸಿವಿಲ್ ವಾರ್ ಕೂಡ ಶುರುವಾಗಿತ್ತು. ಕೊನೆಗೂ ಅದು ಈ ದೇಶವನ್ನ ಧ್ವಂಸಗೊಳಿಸಿದ್ದಲ್ಲದೆ ಉಗ್ರಗಾಮಿ ಗುಂಪು ISISಗೆ ಜಿಹಾದಿಗಳನ್ನ ಹುಟ್ಟು ಹಾಕುವಂತಹ ಪ್ರಬಲ ಸ್ಥಳವಾಗಿ ಪರಿವರ್ತನೆ ಕೂಡ ಆಯಿತು. ISIS ಅನ್ನು ನಾಶ ಮಾಡುವುದಕ್ಕೆ ಅಮೆರಿಕ ಸೇರಿದಂತೆ ಮಿತ್ರ ಪಡೆಗಳ ಸಿರಿಯಾ ಹಾಗೂ ಇರಾಕ್ ಮೇಲೆ ಅಟ್ಯಾಕ್ ಮಾಡಿದವು. ಇದು ಲಕ್ಷಾಂತರ ಮಂದಿ ನಿರಾಶ್ರಿತರನ್ನ ಸೃಷ್ಟಿಸಿತು ಕೂಡ. ಇನ್ನು ದೇಶದ ನೆಮ್ಮದಿ ಕೂಡ ಸರ್ವನಾಶವಾಗಿ ಹೋಯಿತು. ಆತ ಬಶರ್ ಅಲ್ ಅಸಾದ್ ಎಂಬ ರಾಕ್ಷಸ. ಎಂತಹ ರಾಕ್ಷಸ ಅಂದ್ರೆ ಕಡುವೈರಿಯ ರಾಕ್ಷಸ. ಬಶರ್ ಅಲ್ ಅಸಾದ್ 5 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಸಿರಿಯಾದಲ್ಲಿ ತನ್ನ ಅಧಿಕಾರವನ್ನ ಅನುಭವಿಸಿದ ನಿರಂಕುಶ ರಾಜವಂಶದ 2ನೆಯ ತಲೆಮಾರಿನವನು. ಲಂಡನ್ನಲ್ಲಿ ಮೆಡಿಕಲ್ ಸ್ಟಡಿ ಮಾಡಿ ನೇತ್ರ ಶಾಸ್ತ್ರಜ್ಞ ಇವನ ತಂದೆ ಹಫೀಜ್ ಅಲ್ ಅಸಾದ್ 1970ರಲ್ಲಿ ಅಧಿಕಾರವನ್ನ ವಶಪಡಿಸಿಕೊಂಡ ಬಾತ್ ಪಾರ್ಟಿಯನ್ನ ಕೂಡ ಮುನ್ನಡೆಸಿದವರು ಕೂಡ ಇವರೇ. ಇನ್ನು ತಂದೆಯ ಮರಣದ ನಂತರ ಅಸಾದ್ ಅವಿರೋಧವಾಗಿ ಚುನಾವಣೆಯಲ್ಲಿ ಅಧಿಕಾರದವನ್ನ ಗದ್ದುಗೆಯನ್ನ ಏರಿ ಅಲ್ಲಿಂದ 13 ವರ್ಷಗಳ ಕಾಲ ಅಂತರ್ಯುದ್ಧದ ಕಾಲ ಅವನು ಮತ್ತು ಅವನ ಪಡೆಗಳು ಅತ್ಯಂತ ತೀವ್ರವಾದ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ನಾಗರಿಕ ವಿರುದ್ಧ ತೀವ್ರವಾದಂತಹ ಕ್ರೌರ್ಯದ ಆರೋಪಗಳು ಕೂಡ ಇವನ ಮೇಲೆ ಬಂದಿವೆ. ಹಸಿವನ್ನು ಯುದ್ಧದ ಅಸ್ತ್ರವಾಗಿ ಬಳಸಿಕೊಂಡಿದ್ದು ವಿರೋಧಿಗಳ ಕಣ್ಮರೆ. ಅವನ ಹತ್ಯೆಗಳು ಶಾಲೆಗಳು ಮತ್ತು ಆಸ್ಪತ್ರೆಗಳಂತಹ ನಾಗರಿಕರ ಕಟ್ಟಡಗಳ ಮೇಲೆ ಬಾಂಬ್ ದಾಳಿಯ ಹಿಂದೆ ಈತನ ಸ್ಪಷ್ಟವಾದಂತಹ ಕೈವಾಡ ಎದ್ದು ಕಂಡಿತ್ತು. 2013ರಲ್ಲಿ ಫೌಟಾ ನಗರದಲ್ಲಿ ಸರಿನ್ ಗ್ಯಾಸ್ ದಾಳಿ ನಡೆಸಿ 1400ಕ್ಕೂ ಹೆಚ್ಚು ಜನರನ್ನ ಇವನ ಮಿಲಿಟರಿ ಪಡೆ ಕೊಂದಿತ್ತು ಕೂಡ. 2011ರಿಂದ 2015ವರೆಗೆ ಸುಮಾರು 13,000 ಜನರನ್ನ ಸೈದ್ನಾಯ ಜೈಲಿನಲ್ಲಿ ಕಾರಣವಿಲ್ಲದೆ ಈತನ ಆಡಳಿತ ಗಲ್ಲಿಗೇರಿಸಿದೆ ಅಂತ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಕೂಡ ಮಾಡಿದೆ, ಜಗಜ್ಜಾಹೀರಾತಾಗಿದೆ. ಹಾಗಾದ್ರೆ ರಾಜಧಾನಿ ಬಂಡುಕೋರರ ಪಾಲು ಏನು? ಸದ್ಯ ಅಫ್ಘಾನಿಸ್ತಾನದಲ್ಲಿ ಆದಂತೆಯೇ ಇಲ್ಲೂ ಕೂಡ ಆಗಿದೆ. ಬಂಡುಕೋರರು ಅರ್ಥಾತ್ ಭಯೋತ್ಪಾದಕರು ಅಸಾದ್ ಸರ್ಕಾರವನ್ನ ಹೊಡೆದುರುಳಿಸಿದ್ದಾರೆ. ಬಂಡಾಯ ಹೋರಾಟಗಾರರು ರಾಜಧಾನಿ ಡಮಾಸ್ಕಸ್ ಅನ್ನ ವಿಮೋಚನೆಗೊಳಿಸಿದ್ದೇವೆ ಅಂತ ಸರ್ಕಾರಿ ಟಿವಿಯಲ್ಲಿ ಘಂಟಾಘೋಷವಾಗಿ ಉಲ್ಲೇಖ ಕೂಡ ಮಾಡಿದ್ದಾರೆ.
ದೇಶ ಬಿಟ್ಟು ಪಲಾಯನ ಮಾಡಿರುವಂತಹ ಅಸಾದ್ ಮತ್ತು ಅವರ ಕುಟುಂಬ, ಅವರ ಎಲ್ಲ ಸದಸ್ಯರು ರಷ್ಯಾಕ್ಕೆ ಪಲಾಯನ ಕೂಡ ಮಾಡಿದ್ದಾರೆ ಎಂಬ ಮಾಹಿತಿ ಉಲ್ಲೇಖವಾಗಿದೆ. ಆದರೆ ಯಾವಾಗ ಸಿರಿಯಾ ಪ್ರಧಾನಿ ಮೊಹಮ್ಮದ್ ಗಾಜಿ ಅಲ್ ಜಲಾಲಿ ಮಾತ್ರ ರಾಜಧಾನಿಯಲ್ಲಿಯೇ ಉಳಿದುಕೊಂಡು ಬಿಡ್ತಾರೆ. ಇದು ಕೂಡ ದುರ್ದೈವದ ಸಂಗತಿ. ಜನ ಆಯ್ಕೆ ಮಾಡುವ ನಾಯಕರಿಗೆ ಬೆಂಬಲ ನೀಡುವುದಾಗಿ ಈ ಪ್ರಧಾನಿ ಜಲಾಲಿ ತಿಳಿಸಿದ್ದಾನೆ. ಹಾಗಾದ್ರೆ ಯಾರು ಈ ಬಂಡುಕೋರರು ಅಂತ ಪ್ರಶ್ನೆ ಬಂದಾಗ ಬಹಳ ಸ್ಪಷ್ಟವಾಗಿದೆ ನೋಡಿ. ಸಿರಿಯಾದಲ್ಲಿ ಹೊಸ ಯುಗದ ಆರಂಭವನ್ನ ನಾವು ಘೋಷಣೆ ಮಾಡಿದ್ದೇವೆ ಅಂತ ಬಂಡುಕೋರ ಪಡೆಗಳ ನೇತೃತ್ವಕ್ಕೆ ವಹಿಸಿರುವಂತಹ ಹಯಾತ್ ತೆಹರೀರ್ ಅಲ್ ಶಾಮ್ ಬಣ ಕೂಡ ಹೇಳುತ್ತೆ. ಯಾವುದು? ಹಯಾತ್ ಅಲ್ ತೆಹರೀರ್ ಅಲ್ ಶಾಮ್ ಬಣ ಕೂಡ ಹೇಳುತ್ತೆ. ಈ ಹಿಂದೆ ಅಸ್ಸಾದ್ ವಿರೋಧಿ ಬಂಡಾಯಗಾರರಲ್ಲಿ ಒಗ್ಗಟ್ಟು ಇರಲಿಲ್ಲ. ಆದರೆ ಈ ಬಾರಿ ಎಲ್ಲರೂ ಕೂಡ ಅತ್ಯಂತ ಒಗ್ಗಟ್ಟಾಗಿ ಕಾರಣವಾಗಿದ್ದುಕೊಂಡು ಬಂಡುಕೋರರ ಸಂಘಟನೆಯನ್ನ ಶಕ್ತಿಯುತವಾಗಿ ಸರ್ಕಾರ ಪತನವಾಗಿದೆ. ಇನ್ನು 42 ವರ್ಷ ಅಬು ಮೊಹಮ್ಮದ್ ಅಲ್ ಗೊಲಾನಿಯವರು ಶಾಮ್ ಮತ್ತಿತರ ಬಂಡುಕೋರರ ಪಡೆಗಳ ನೇತೃತ್ವಕ್ಕೆ ವಹಿಸಿದ್ದಾನೆ. ಇರುವುದರಲ್ಲಿಯೇ ಅತ್ಯಂತ ದ ಪವರ್ಫುಲ್ ಗುಂಪು ಅಂದ್ರೆ ಇವನದ್ದೇ. ಹಾಗಾದ್ರೆ ಸಿರಿಯಾದ ನಾಗರಿಕ ದಂಗೆಯ ಮುಖ್ಯ ಸೂತ್ರಧಾರ ಅಬು ಮೊಹಮ್ಮದ್ ಅಲ್ ಗೊಲಾನಿ HTS ಸಂಘಟನೆಯ ಈ ಹಿಂದೆ ಅತ್ಯಂತ ಅಪಾಯಕಾರಿ ಭಯೋತ್ಪಾದಕ ಗುಂಪು ಅಲ್ ಖೈದಾ ಗುರುತಿಸಿಕೊಂಡಿತ್ತು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಅಲ್ ಖೈದಾ ಗುರುತಿಸಿಕೊಂಡಿತ್ತು. ಜಿಹಾದಿಯಾಗಿದ್ದಂತಹ ಅಬು ಅಹದ್ ಅಲ್ ಗೊಲಾನಿ ಇದೀಗ ರಾಷ್ಟ್ರ ನಿರ್ಮಾಣವನ್ನ ಪ್ರತಿಪಾದಿಸುವ ನಾಯಕನಾಗಿ ಬಿಂಬಿಸಲ್ಪಡ್ತಾ ಇದ್ದಾನೆ. ಮೂಲತಃ ಅಲ್ ಖೈದಾದ ನಸ್ರು ಫಾಂಟ್ ಭಾಗವಾಗಿದ್ದಂತಹ HTS ಸಿರಿಯಾದ ವಾಯುವ್ಯ ಇಡ್ಲಿಬ್ ಪ್ರಾಂತ್ಯದಲ್ಲಿ ನಿಯಂತ್ರಣವನ್ನ ಹೊಂದಿತ್ತು. ಇನ್ನು ಈ ಸಂಘಟನೆ ಸ್ಥಳೀಯ ಬುಡಕಟ್ಟುಗಳು ಮತ್ತು ಸಮುದಾಯಗಳ ಬೆಂಬಲವನ್ನ ಪಡೆದು ಮತ್ತಷ್ಟು ಬಲಿಷ್ಠವಾಗಿದೆ. ಹಾಗಾದ್ರೆ ಮುಂದಿನ ಅವಧಿ ಅಂತ ನಾವು ನೋಡಿದಾಗ ಇವರ ಮುಂದಿನ ಗತಿ ಏನು? ಅಸ್ಸಾದ್ನ ಮಿಲಿಟರಿಯನ್ನ ಈಗ ಬಂಡುಕೋರರ ಪಡೆಗಳು ವಿಸರ್ಜಿಸಿವೆ. ಆದ್ರೆ ಕ್ರೂರ ಅತ್ಯಂತ ಕ್ರೂರ ನಿರಂಕುಶಾಧಿಕಾರದಿಂದ ಬಳಲಿದಂತಹ ಜನರಿಗೆ ಇದರ ಮುಂದಿನ ಹಂತ ಹೊಸ ಬೆಳಕಾಗಬಹುದೇ ಅಥವಾ ಮತ್ತೊಂದು ವಿಭಿನ್ನ ರೀತಿಯ ನಿರಂಕುಶ ಆಡಳಿತ ಬರಲಿದೆಯೇ ಎಂಬುದು ಅತ್ಯಂತ ನಿಕೃಷ್ಟದಾಯಕ ಮಾತು. ಯಾಕಂದ್ರೆ ಈಗಿನ ಬಂಡುಕೋರರಲ್ಲಿ ತೀವ್ರವಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇದು ಸಂಪೂರ್ಣ ಇಸ್ಲಾಮಿಕ್ ದೇಶವಾಗಲಿದೆ ಅಂತ ಗೊಲಾನಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅಂದ್ರೆ ಪ್ರಜಾಪ್ರಭುತ್ವ ಇಲ್ಲಿ ಜಾಗವೇ ಇಲ್ಲ ಎಂದರ್ಥ. ಹಾಗಾದ್ರೆ ಅಲ್ಲಿರುವಂತಹ ಭಾರತೀಯರ ಗತಿ ಏನು ಅಂತ ನಾವು ನೋಡಿದಾಗ ಸಿರಿಯಾದಲ್ಲಿ ಹದಗೆಟ್ಟಿರತಕ್ಕಂತಹ ಪರಿಸ್ಥಿತಿಯ ಬಗ್ಗೆ ಭಾರತ ಸರ್ಕಾರ ಅತ್ಯಂತ ಕಳವಳವನ್ನು ಕೂಡ ವ್ಯಕ್ತಪಡಿಸಿದೆ. ಆದಷ್ಟು ಬೇಗ ಇಲ್ಲಿಂದ ವಾಪಸ್ಸಾಗಿ ಅಂತ ಭಾರತೀಯ ವಿದೇಶಾಂಗ ಸಚಿವಾಲಯ ಭಾರತೀಯ ಪ್ರಜೆಗಳಿಗೆ ಸೂಚನೆ ಕೂಡ ನೀಡಿದೆ. ಸಿರಿಯಾದಲ್ಲಿರ್ತಕ್ಕಂತಹ ಭಾರತದ ನಾಗರಿಕರೇ ಎಚ್ಚರಿಕೆಯನ್ನು ವಹಿಸುವಂತೆ ಮತ್ತೆ ಸುರಕ್ಷಿತ ನೆಲೆಗಳಿಗೆ ಅವರ ಬಳಿ ಇರತಕ್ಕಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೊಂಡಿದೆ. ಇದೇ ಹೊತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.